ನೋಡೋಣ, ಎಲ್ಲವೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಿದೆ. BJP ಮತ್ತು ಜಾತ್ಯತೀತ ಜನತಾದಳ ನಮ್ಮ ಏನು ಅವ್ರ ಜೊತೆ ನಾವು NDA ಸೇರಬೇಕು ಅಂತಕ್ಕಂಥ ಕೂಡ ದೆಹಲಿ ಮಟ್ಟದಲ್ಲೇ ಚರ್ಚೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಮೇಡಮ್ ಅವರು ಕೂಡ ಎಲ್ಲವೂ ಕೂಡ ಅದರ ವಿಚಾರಗಳು ಅವ್ರಿಗೂ ಕೂಡ ಸಾಕಷ್ಟು ಮಾಹಿತಿಗಳಿದೆ. ಇದು ನಡುವೆನೂ ಸಹ ನರೇಂದ್ರ ಮೋದಿಜಿಯವರಿಗೆ ಶಕ್ತಿನ ತುಂಬತಕ್ಕಂಥ ಕೆಲಸ ನಾನು ಕೂಡ ಮಾಡಬೇಕು ಅನ್ನೋ ಒಂದು ಸದಾಭಿಪ್ರಾಯ ಕೂಡ ಸುಮಲತಾ ಅವರಲ್ಲಿದೆ. ಹಾಗಾಗಿ ಎಲ್ಲವೂ ಕೂಡ ಬರುವಂಥ ದಿನಗಳು ಒಳ್ಳೆಯ ನಿರ್ಧಾರವನ್ನು ಮಾಡ್ತಾರೆ ಅನ್ನೋ ವಿಶ್ವಾಸ ನನಗೆ ಸಂಪೂರ್ಣವಾಗಿದೆ. ಥ್ಯಾಂಕ್ ಯು, ಧನ್ಯವಾದ. ಪ್ರತಿ ಬಾರಿ ಕೂಡ ಈ ಥರ ಅಸಮಾಧಾನಿತರಿಗೆ ಒಂದು ಜವಾಬ್ದಾರಿ ಅಂತ ಹೇಳ್ತಾ ಇದ್ದೀರಾ. ಈ ಸುಮಲತಾ ಅವರಿಗೆ ಯಾವ ಜವಾಬ್ದಾರಿ ಕೊಡುವಂಥ ಸಾಧ್ಯತೆ ಇಲ್ಲ, ಆ ಜವಾಬ್ದಾರಿಗೆ ಏನಾದರೂ ಕೂಡ ಅವರು ಸಮಾಧಾನ ಆಗ್ತಾರ ಅಂತ? ಎಲ್ಲವೂ ಕೂಡ ನಮ್ಮ ರಾಷ್ಟ್ರೀಯ ನಾಯಕರು ಚರ್ಚೆ ಮಾಡ್ತಾರೆ. ನನಗಂತೂ ವಿಶ್ವಾಸ ಇದೆ, ಸುಮಲತಾ ಅವ್ರದ್ದು ಅವರದೇ ಆದಂಥ ಒಂದು ಶಕ್ತಿ ಇದೆ. ದಿವಂಗತ ಅಂಬರೀಷ್ ರವರ ಒಂದು ಲೆಗಸಿ ಏನಿದೆ, ಇದೆಲ್ಲವೂ ಕೂಡ ಮುಂದಿನ ದಿನಗಳೆಲ್ಲ ಅದನ್ನು ತೆಗೆದುಕೊಂಡು ಹೋಗಬೇಕಾಗಿರ್ತಕ್ಕಂಥ ಒಂದು ಕರ್ತವ್ಯ ಅವ್ರದ್ದು ಕೂಡ ಇದೆ. ಹಾಗಾಗಿ ಎಲ್ಲವನ್ನೂ ವಿಚಾರವನ್ನು ಇಟ್ಕೊಂಡು ಅವ್ರು ಮುಂದೆ ಒಳ್ಳೆ ನಿರ್ಧಾರವನ್ನು ಕೈಗೊಳ್ತಾರೆ. ಮಂಡ್ಯದಲ್ಲಿ ಪ್ರಚಾರ ಮಾಡ್ತಾರೆ ಕುಮಾರಸ್ವಾಮಿ ಪರವಾಗಿ, ಇದಕ್ಕೆಲ್ಲ ಬರೋದ್ರಿಂದ ನೀವು ಉತ್ತರ ಸಿಗ್ತದೆ. ಈಗಂತೂ ಒಳ್ಳೆ ರೀತಿಯ ಚರ್ಚೆಗಳಾಗಿದೆ. ನನಗಂತೂ ವಿಶ್ವಾಸ ಇದೆ, ಒಳ್ಳೆ ನಿರ್ಧಾರವನ್ನು ಅವ್ರು ಕೈಗೊಳ್ತಾರೆ. ಥ್ಯಾಂಕ್ ಯು, ಧನ್ಯವಾದ. ನೋಡೋಣ, ಎಲ್ಲವೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಿದೆ. BJP ಮತ್ತು ಜಾತ್ಯತೀತ ಜನತಾದಳ ನಮ್ಮ ಏನು ಅವ್ರ ಜೊತೆ ನಾವು NDA ಸೇರಬೇಕು ಅಂತಕ್ಕಂಥ ಕೂಡ ದೆಹಲಿ ಮಟ್ಟದಲ್ಲೇ ಚರ್ಚೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಮೇಡಮ್ ಅವರು ಕೂಡ ಎಲ್ಲವೂ ಕೂಡ ಅದರ ವಿಚಾರಗಳು ಅವ್ರಿಗೂ ಕೂಡ ಸಾಕಷ್ಟು ಮಾಹಿತಿಗಳಿದೆ. ಇದು ನಡುವೆನೂ ಸಹ ನರೇಂದ್ರ ಮೋದಿಜಿಯವರಿಗೆ ಶಕ್ತಿನ ತುಂಬತಕ್ಕಂಥ ಕೆಲಸ ನಾನು ಕೂಡ ಮಾಡಬೇಕು ಅನ್ನೋ ಒಂದು ಸದಾಭಿಪ್ರಾಯ ಕೂಡ ಸುಮಲತಾ ಅವರಲ್ಲಿದೆ. ಹಾಗಾಗಿ ಎಲ್ಲವೂ ಕೂಡ ಬರುವಂಥ ದಿನಗಳು ಒಳ್ಳೆಯ ನಿರ್ಧಾರವನ್ನು ಮಾಡ್ತಾರೆ ಅನ್ನೋ ವಿಶ್ವಾಸ ನನಗೆ ಸಂಪೂರ್ಣವಾಗಿದೆ. ಥ್ಯಾಂಕ್ ಯು, ಧನ್ಯವಾದ. ಪ್ರತಿ ಬಾರಿ ಕೂಡ ಈ ಥರ ಅಸಮಾಧಾನಿತರಿಗೆ ಒಂದು ಜವಾಬ್ದಾರಿ ಅಂತ ಹೇಳ್ತಾ ಇದ್ದೀರಾ. ಈ ಸುಮಲತಾ ಅವರಿಗೆ ಯಾವ ಜವಾಬ್ದಾರಿ ಕೊಡುವಂಥ ಸಾಧ್ಯತೆ ಇಲ್ಲ, ಆ ಜವಾಬ್ದಾರಿಗೆ ಏನಾದರೂ ಕೂಡ ಅವರು ಸಮಾಧಾನ ಆಗ್ತಾರ ಅಂತ? ಎಲ್ಲವೂ ಕೂಡ ನಮ್ಮ ರಾಷ್ಟ್ರೀಯ ನಾಯಕರು ಚರ್ಚೆ ಮಾಡ್ತಾರೆ. ನನಗಂತೂ ವಿಶ್ವಾಸ ಇದೆ, ಸುಮಲತಾ ಅವ್ರದ್ದು ಅವರದೇ ಆದಂಥ ಒಂದು ಶಕ್ತಿ ಇದೆ. ದಿವಂಗತ ಅಂಬರೀಷ್ ರವರ ಒಂದು ಲೆಗಸಿ ಏನಿದೆ, ಇದೆಲ್ಲವೂ ಕೂಡ ಮುಂದಿನ ದಿನಗಳೆಲ್ಲ ಅದನ್ನು ತೆಗೆದುಕೊಂಡು ಹೋಗಬೇಕಾಗಿರ್ತಕ್ಕಂಥ ಒಂದು ಕರ್ತವ್ಯ ಅವ್ರದ್ದು ಕೂಡ ಇದೆ. ಹಾಗಾಗಿ ಎಲ್ಲವನ್ನೂ ವಿಚಾರವನ್ನು ಇಟ್ಕೊಂಡು ಅವ್ರು ಮುಂದೆ ಒಳ್ಳೆ ನಿರ್ಧಾರವನ್ನು ಕೈಗೊಳ್ತಾರೆ. ಮಂಡ್ಯದಲ್ಲಿ ಪ್ರಚಾರ ಮಾಡ್ತಾರೆ ಕುಮಾರಸ್ವಾಮಿ ಪರವಾಗಿ, ಇದಕ್ಕೆಲ್ಲ ಬರೋದ್ರಿಂದ ನೀವು ಉತ್ತರ ಸಿಗ್ತದೆ. ಈಗಂತೂ ಒಳ್ಳೆ ರೀತಿಯ ಚರ್ಚೆಗಳಾಗಿದೆ. ನನಗಂತೂ ವಿಶ್ವಾಸ ಇದೆ, ಒಳ್ಳೆ ನಿರ್ಧಾರವನ್ನು ಅವ್ರು ಕೈಗೊಳ್ತಾರೆ. ಥ್ಯಾಂಕ್ ಯು, ಧನ್ಯವಾದ.